ಸರ್ ಇದು ನಮಗೆ ಹಿರಿಯರು ಹೇಳಿದ ಪ್ರಕಾರ ಸುಮಾರು 300 ವರ್ಷಗಳ ಇತಿಹಾಸ ಐತೆ ಸರ್. ಆದರೆ ಮೊದಲು ಏನಾಗ್ತಿತ್ತು ಸರ್, ಈ ಥರ ನಾವು ಟೇಬಲ್ ಹಾಕಿ ಇದಕ್ಕಿದು ಬೇಕಂತೆ ಭಕ್ತರಿಗೆ ಯಾವುದು ಹೇಳ್ತಿದ್ರು ಸರ್. ಅವರೇ ಬಂದಂಥ ಭಕ್ತರು ಸ್ವಯಂ ಪ್ರೇರಿತವಾಗಿ ಬೇಡ್ಕೊತಿದ್ರು, ಮಕ್ಕಳಿಲ್ಲ ಅಂತೇಳಿ ಹಿಂಗೆ ಬೇಡ್ಕೊಂಡು ಹೋಗಿ ಅವರ ತೊಗೊಂಬಂದು ದೇವಸ್ಥಾನದೊಳಗೆ ಅದನ್ನು ಅವ್ರು ಏನು ಹರಕೆ ಹೊತ್ತಿರ್ತಾರೆ ತಂದು ಕಟ್ಟಿ ಹೋಗ್ತಿದ್ರು ಸರ್. ಅದು ದೇವಸ್ಥಾನ ಎಲ್ಲ ತುಂಬ್ತ ನಾವು ಜನರಿಗೆ ಕೇಳಿ ಏನಿದು ಬಂದು ಕಟ್ಟಿದ್ರಲ್ಲ ಅಂತೇಳಿ, ಇಲ್ಲಿ ನಾವು ಮಕ್ಕಳಾಗಲಿ ಅಂತ ಬೇಡ್ಕೊಂಡು ಹೋಗಿದ್ದು ಬರೋ ವರ್ಷದೊಳಗೆ ಆಗೈತಿ ಅಂತೇಳಿ ಸ್ವಯಂ ಪ್ರೇರಿತವಾಗಿ ಇದು ಮಾಡ್ಕೊಂತೀವಿ ಸರ್. ಅದು ನಾವು ಎಲ್ಲ ಜನರಿಗೂ ತಿಳಿಲಿ ಅನ್ನೋ ಪ್ರಕಾರ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಅದನ್ನು ಮಾಹಿತಿ ಕೊಟ್ಟ ಮೇಲೆ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲದೆ ಕೇರಳ, ಆಂಧ್ರ, ತಮಿಳುನಾಡು, ಮಹಾರಾಷ್ಟ್ರ ಎಲ್ಲ ಕಡೆಯಿಂದ ಲಕ್ಷ ಜನಸಾಗರ ಬರ್ತಾಯಿದೆ ಸರ್. ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ನೆರಳು, ನೀರಿನ ವ್ಯವಸ್ಥೆ, ನಿರಂತರ 24 ತಾಸು ಪ್ರಸಾದ ವ್ಯವಸ್ಥೆ ಇರುತ್ತದೆ ಸರ್. ಸರ್ ಇಲ್ಲಿ ಮಕ್ಕಳಿಲ್ಲವರು ತೊಟ್ಲ ತೊಗೊಂಡು ಹೋಗ್ತಾರೆ ಸರ್. ಮದುವೆ ಆಗದೆ ಇರೋರು ಬಾಸಿಂಗ ತೊಗೊಂಡು ಹೋಗ್ತಾರೆ. ಆಮೇಲೆ ವಿಶೇಷವಾಗಿ ನನಗೆ ಗಂಡು ಮಕ್ಕಳು ಬೇಕನ್ನೋರು ಹುಡುಗಾರು ತೊಗೊಂಡು ಹೋಗ್ತಾರೆ ಸರ್. ಆರೋಗ್ಯ ಭಾಗ್ಯಕ್ಕಾಗಿ ಕುದುರೆ ತೊಗೊಂಡು ಹೋಗ್ತಾರೆ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಸ್ತ ತೊಗೊಂಡು ಹೋಗ್ತಾರೆ ಸರ್. ವ್ಯಾಪಾರ ಉದ್ಯೋಗಕ್ಕಾಗಿ ಪಾದಕೆಗಳನ್ನು ತೊಗೊಂಡು ಹೋಗ್ತಾರೆ. ಅದೇ ರೀತಿ ಸ್ವಂತ ನೌಕರಿ ಮಾಡಬೇಕು, ಜಾಬ್ ಮಾಡ್ಬೇಕು ಅನ್ನೋರು ಕುದುರೆ ತೊಗೊಂಡು ಹೋಗ್ತಾರೆ ಸರ್. ಟ್ರಾನ್ಸ್ಪೋರ್ಟ್ ಈಗ ಪ್ರಮೋಷನ್ ಆಗ್ಬೇಕು ಸರ್. ಈಗ AC ಅವ್ರು ಇದ್ರೆ DCR ಆಗ್ಬೇಕು, SP ಆಗ್ಬೇಕಂತಾರಲ್ಲ, ಅಂಥವ್ರ ಆಶೀರ್ವಾದಲ್ಲಿ ಅಂತ ಹಸ್ತ ತೊಗೊಂಡು ಹೋಗ್ತಾರೆ ಸರ್. ಹಂಗೆ ಎಲ್ಲರೂ ನಾವು ಒಂದು ಕೊಟ್ಟಿರ್ತೀವಿ ಸರ್. ಏನೋ ಒಂದು ವಸ್ತು 101 ರೂಪಾಯಿ ತೊಗೊಂಡು ವಸ್ತು ಕೊಟ್ಟಿರ್ತೀವಿ. ಅದನ್ನು ತೊಗೊಂಡು ಹೋಗಿ ಪೂಜೆ ಮಾಡಿದ ಮೇಲೆ ಅವ್ರು ಹರಿಕೆ ಹಿಡಿರ್ತದೆ ಸರ್. ಬರೋ ಟೈಮ್ನೊಳಗೆ 2 ತಂದು ಕೊಡ್ಬೇಕು ಸರ್. ಈಗ ಸದ್ಯದ ಪರಿಸ್ಥಿತಿ ಒಳಗೆ ಒಂದು ನಾವು ತೊಟ್ಲ ಕೊಟ್ಟಿವಿ ಸರ್. ಇವತ್ತಿನ ಮಾರ್ಕೆಟಿಗೆ 6,000 ರೂಪಾಯಿ ಕಿಮ್ಮತ್ತಾಗುತ್ತೆ ಸರ್. ಅದಕ್ಕೆ ಬಡವರಿಗೆ ಹೊರೆ ಆಗಬಾರ್ದು ಅಂತೇಳಿ ಸರ್ ನಮ್ಮ ಟ್ರಸ್ಟ್ ಕಮಿಟಿಯವರು ಎಲ್ಲರೂ ಕೂಡ್ಕೊಂಡು ಹೊಸದನ್ನು ಅವ್ರಿಗೆ 101 ರೂಪಾಯಿ ಕೊಡುವಂಥ ವ್ಯವಸ್ಥೆ ಮಾಡ್ಕೊಂಡು ಸರ್. ನಾವು ದುಡ್ಡಿಗಾಗಿ ಯಾವುದೂ ಮಾಡಿಲ್ಲ. ಅದಕ್ಕೆ ದಯವಿಟ್ಟು ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಸರ್, ಈಗ ಇಲ್ಲಿ ದೇವಸ್ಥಾನದೊಳಗೆ ನಾವು ಎಲ್ಲ ವಸ್ತುಗಳನ್ನು ಕೊಡ್ತೇವಲ್ಲ ಸರ್. ಈಗ ಜನರು ಒಂದಿಷ್ಟು ಮಾರ್ಕೆಟ್ನೊಳಗೆ ಮಾರಾಕತ್ತಾರೆ. ದಯವಿಟ್ಟು ಭಕ್ತಾದಿಗಳು ಬೇರೆ ಕಡೆ ಅಂಗಡಿಯಲ್ಲಿ ಅಲ್ಲಿ ಇನ್ನೊಂದು ಕಡೆ ತೊಗೊಂಡ್ರೆ ಅದು ಯಾವುದೇ ಕೆಲಸ ಆಗಿಲ್ಲ ಅಂತಂದ್ರೆ ಅದಕ್ಕೆ ನಮಗೆ ಅಪಾದನೆ ಬರ್ತೈತೆ. ಭಕ್ತಾದಿಗಳಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾರೋ ಹರಕೆ ಹೊತ್ಕೊಳ್ಳೋರಿದ್ರೆ ನೇರವಾಗಿ ರಾಮಲಿಂಗೇಶ್ವರ ದೇವಸ್ಥಾನದಲ್ಲೇ ತೊಗೋಬೇಕು, ಅಲ್ಲೇ ಕೊಡ್ಬೇಕಂತೇಳಿ ಭಕ್ತಾದಿಗಳಿಗೆ ವಿನಂತಿ. 2 ವರ್ಷ ಆತ್ರಿ ಸರ ನಾವು ಬರಾಕುಂತ್ರಿ. ಹೋದ ವರ್ಷ ಬಂದಿದ್ವಿ ರೀ, ಬೇಡ್ಕೊಂಡು ಹೋಗಿದ್ದೆಲ್ಲ ಆಗಿತ್ರಿ. ಅದಕ್ಕೆ ಈ ವರ್ಷ ಬಂದೀವ್ರಿ. ನಾವು ಸಾಲ ಇತ್ರಿ ಸರ, ನಮ್ದು ತವ್ರ ಮನೆ ಸ್ವಲ್ಪ ಸಾಲ ಇತ್ರಿ, ಗಂಡನ ಮನೇದು ಇತ್ರಿ. ಆಮೇಲೆ ನಮ್ಮ ತಮ್ಮಗೆ ಮಗು ಬೇಕಾಗಿತ್ರಿ, ಬೇಡ್ಕೊಂಡಿದ್ವಿ ರೀ, ಅದು ಆತ್ರಿ ಸರ. ಯಾವುದು ನಾವು ಬೇಡ್ಕೊತೀವಿ ಅದೆಲ್ಲ ಆಗತ್ರಿ. ಭಾಳ ಇದೈತ್ರಿ ಸರ್. ನಾವು ಹೆಂಗೆ ಬೇಡ್ಕೊಂತೀವಿ ಹಂಗೆ ನಮಗೆ ಭಾಳ ಚಲೋ ಆಗಿತ್ತು ರೀ ಸರ್. ಬಂದಾಗಿಂದ ನಾವು ಹುಬ್ಳಿಯಿಂದ ಬಂದೀವಿ ರೀ. ಹ್ಞೂ ರೀ, ಬರ್ತಾರೆ ಸರ್. ವರ್ಷನೂ ಬರ್ತೀವಿ ರೀ ನಾವು. ಹಾಂ, ಹೋದ ವರ್ಷ ಇಷ್ಟು ಇದ್ದಿಲ್ಲ ರೀ ಸರ್. ಮತ್ತು ಈ ವರ್ಷ ಜಾಸ್ತಿ ಆಗಿತ್ತು ರೀ. ಅಂದ್ರೆ ನಾವು ಬೇಡ್ಕೊಂಡಿದ್ದು ಆಕ್ಕಿತನ್ನೋ ವಿಶ್ವಾಸದಿಂದ ಜನ ಬರ್ತಾರಲ್ರಿ. ಭಾಳ ಚಲೋ ಆಗಿತ್ತು ರೀ ಸರ್. ಇಲ್ಲಿ ಬಂದಾಗಿಂದನೂ ನಮಗೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.